ಜನವರಿ 29ರಂದು ಮುಖ್ಯಮಂತ್ರಿಯ ತುಮಕೂರು ಪ್ರವಾಸ ಹಿನ್ನೆಲೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಜಿ. ಪರಮೇಶ್ವರ್ ಅವರು, ಅಧಿಕಾರಿಗಳು ಸಭೆಗಳಿಗೆ ಆಗಮಿಸುವಾಗ ತಮ್ಮ ಇಲಾಖೆಗೆ ಸಂಬಂಧಿಸಿದ ನಿಖರ ಮಾಹಿತಿಯನ್ನು ತರಬೇಕು. ಸಭೆಗೆ ಬಂದು ಸಬೂಬು ಹೇಳಬಾರದು. ಇನ್ನು ಮುಂದೆ ಇಂತಹ ವರ್ತನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇಲಾಖೆಗೆ ಮಂಜೂರು ಆಗಿರುವ ಯೋಜನೆ ಕಾರ್ಯಕ್ರಮಗಳನ್ನು ನಿಗದಿತ ಕಾಲಮಿತಿಯೊಳಗಾಗಿ ಪೂರ್ಣಗೊಳಿಸಬೇಕು. ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಶಂಕುಸ್ಥಾಪನೆ, ಉದ್ಘಾಟನಾ ಕಾರ್ಯಕ್ರಮದ ಪಟ್ಟಿ ಅಂತಿಮಗೊಳ್ಳಬೇಕು. ಪ್ರತಿಯೊಂದು ಇಲಾಖಾ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸುವಂತೆ ಸೂಚಿಸಿದರು. ದಿವಸ ನಾವು ಕೊಡುವಂಥದ್ದು ಸುಮಾರು 100 ಕೋಟಿ ರೂಪಾಯಿಗೆ ಅಲ್ಲಿ ನಾವು ಬೆನಿಫಿಟ್ಸ್ ಅನ್ನ ಅದೇ ಸ್ಪಾಟ್ ಅಲ್ಲಿ ಕೊಡ್ತೇವೆ. ಸವಲತ್ತುಗಳನ್ನ ಹೆಚ್ಚು ಕಡಿಮೆ 40,000 ಜನ ಬೆನಿಫಿಟ್ ಅನ್ನ ಪಡ್ಕೊಳ್ತಾರೆ. ಈ 700 ಕೋಟಿ ರೂಪಾಯಿ ಅವತ್ತು ನಾವು ಅಲ್ಲಿ ಸ್ಪಾಟ್ನಲ್ಲಿ ಕೊಡ್ತಕ್ಕಂಥದ್ದು 100 ಕೋಟಿ ರೂಪಾಯಿಗೂ ಕೊಡ್ತೀವಿ. 700 ಕೋಟಿದೆಲ್ಲ ಅದರಲ್ಲೇ ಹಂಚಿಕೊಳ್ಳುವಂಥದ್ದು ಮಂಜೂರಾಗಿರ್ತಕ್ಕಂಥದ್ದು. ಯಾವುದು ಮುಂದೆ ಬರುತ್ತೆ ಆಮೇಲೆ ಕೊಡ್ತೀವಿ ಅನ್ನೋದೆಲ್ಲ ಇದೆಲ್ಲ ನಾವು ಮಂಜೂರಾಗಿ ಸರ್ಕಾರದಲ್ಲಿ ಅನುಮೋದನೆಯಾಗಿ ಹಣ ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು. ಹಾಗಾಗಿ ತುಮಕೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ತುಮಕೂರು ಜಿಲ್ಲೆಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು, ಅದು ಎತ್ತಿನೊಳೆ ಯೋಜನೆ ಆಗಿರ್ಬೋದು, ಅಥವಾ ನಮ್ಮ ರೈಲು ದಾವಣಗೆರೆ ರಾಯದುರ್ಗ ಈ ಯೋಜನೆಗಳಿರ್ಬೋದು, PWD ಇಲಾಖೆಗೆ ಸೇರಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ಜಿಲ್ಲಾ ಪಂಚಾಯಿತಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಹೆಚ್ಚು, ಅದರಲ್ಲಿ ರೆವಿನ್ಯೂ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಕೂಡ ಸೇರಿದೆ. ಇದೆಲ್ಲ ನಾವು ಕಳೆದ 7 ತಿಂಗಳಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಮಂಜೂರು ಮಾಡಿ, ಕಳೆದ ಬಡ್ಜೆಟರಿ ಅಲೋಕೇಶನ್ಸ್ ಏನಿತ್ತು ಅದನ್ನು ಸೇರಿಕೊಂಡು ಕೆಲವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಕೊಟ್ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಇವುಗಳ ಬೆನಿಫಿಟ್ಸ್ಗಳು, ಇವನ್ನೆಲ್ಲ ನಾವು ಇವತ್ತು ಹಂಚ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ನಮಗೆ ಗೊತ್ತಿದ್ದಾಗೆ ನಾವು ಫೆಬ್ರವರಿ ತಿಂಗಳಲ್ಲಿ, ಅಂದಾಜು ಫೆಬ್ರವರಿ 12, 15 ಆ ಡೇಟ್ಸಲ್ಲಿ ನಮ್ಮ ಸರ್ಕಾರದ ಮುಂದಿನ ಬಡ್ಜೆಟನ್ನು ಮಂಡನೆ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯ. ಅದಕ್ಕೂ ಮೊದಲು ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ಬೆನಿಫಿಟ್ಸ್ಗಳು, ಕಾರ್ಯಕ್ರಮಗಳು ಅನುಷ್ಠಾನ ಕಂಪ್ಲೀಟ್ ಆಗಬೇಕು. ಅದಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೇವೆ. ಎಲ್ಲ ಬೆನಿಫಿಟ್ಸ್ಗಳು ಜನಗಳಿಗೆ ಈ ವರ್ಷದ ಯೋಜನೆಗಳು ತಲುಪಬೇಕು. ಯಾಕೆಂದರೆ ಮುಂದೆ ಹೊಸದಾಗಿ ಬರುತ್ತೆ. ಅದರ ಅಷ್ಟು ಹೊಸದಾಗಿ ಬರುವಾಗ ಹಳೆದನ್ನು ಹಾಗೆ ಇಟ್ಕೊಂಡು ಕೂತಿದ್ರೆ ಆಗೋದಿಲ್ಲ. ಅದಕ್ಕಾಗಿ ನಾನು ಮತ್ತು ರಾಜಣ್ಣ ಅವರು ಕೂತ್ಕೊಂಡು ಮಾತಾಡಿ ನಾವು ತೀರ್ಮಾನ ಮಾಡಿದ್ರು, ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮ ಮಾಡಬೇಕು ಅಂತ. ಇದರ ಜೊತೆಗೆ ಇನ್ನು ಹೊಸದಾಗಿ ಏನಾದರೂ ಕೂಡ ನಮ್ಮ ಬೇಡಿಕೆ ತುಮಕೂರು ಜಿಲ್ಲೆಗೆ ಇರ್ತಕ್ಕಂಥದ್ದನ್ನು ಅವತ್ತಿನ ದಿವಸ ನಾವು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ಮಾತನಾಡಿಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ಅವರ ಬೇಡಿಕೆಯನ್ನು ನಾವು ಜಿಲ್ಲೆಯಿಂದ ಇಡ್ತೇವೆ.